ಹಾಯ್ ಹಲೋ ನಮಸ್ಕಾರ ಯೋ ವಾಚಿಂಗ್ ದಿ ಥ್ರಾಟ್ಲರ್. ನಾನು ನಿಮ್ಮ ಹರ್ಷ. ಈ ಚಾನಲ್ ನೀವೇನು ಹೊಸ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಬೆಲ್ ಐಕಾನ್ ಮರಿಬೇಡಿ, ಹಂಗೆ ಇನ್ಸ್ಟಾಗ್ರಾಮ್ಗೆ ಒಂದು ಫಾಲೋ ಮಾಡಬೇಡಿ ಅಂತ ಹೇಳ್ತಾ ನಾನು ಮ್ಯಾಚ್ ಶುರು ಮಾಡ್ತಾ ಇದ್ದೀನಿ. ಏನಪ್ಪ ಹರ್ಷ ಬೇಜಾನ್ ದಿನಗಳಾದ್ಮೇಲೆ ಸ್ಟುಡಿಯೋಗೆ ಬಂದ್ಬಿಟ್ಟವನೆ ಅಂತನಾ? ಸೊ ಈ ಪುಟ್ಟ ಬಾಕ್ಸ್ ಒಳಗಡೆ ಒಂದು ದೊಡ್ಡ ಐಟಮ್ ಇದೆ. ಸೊ ಅದೇನು ಅಂತ ನಿಮಗೆ ಅನ್ಬಾಕ್ಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಇದನ್ನು ಅನ್ಬಾಕ್ಸ್ ಮಾಡಿ ಹೇಗೆ ಫಿಟ್ ಮಾಡೋದು ಎಲ್ಲ ತೋರಿಸ್ತೀನಿ. ಅದಕ್ಕೋಸ್ಕರ ಇವತ್ತು ಸ್ಟುಡಿಯೋಗೆ ಬಂದಿರೋದು. ನಾನು ಸ್ಟುಡಿಯೋಗೆ ಬಂದು ಲಿಟ್ರಲಿ 1 ವರ್ಷ ಇಲ್ಲ, 5-6 ಮಂತ್ಸ್ ಹತ್ರ ಆಗ್ತಾ ಬಂತು. ಯಾಕಂದರೆ ಟೈಮೇ ಇಲ್ಲ, ಬಿಸ್ನೆಸ್ಸು ಕೆಲಸ ಅದು ಇದು ಎಲ್ಲದಲ್ಲೂ ಬ್ಯುಸಿ ಆಗಿಬಿಟ್ಟು ಸೊ ವೀಡಿಯೋನೇ ಮಾಡೋಕೆ ಎಲ್ಲ ಕೊನೆಗೂ ಟೈಮ್ ಮಾಡ್ಕೊಂಡು ಇದನ್ನು ವೀಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಗೋಪ್ರೋ ಅಂದಿದ ತಕ್ಷಣ ಒಂದೇ ಫಿಯರ್ ಅಂದರೆ ವಾಟರ್ ಪ್ರೂಫ್ ಅದು. ಸೊ ಅದು ನೀರೊಳಗೆ ಹಾಕಿದ್ರೆ ತಡೆಯುತ್ತೆ ಹಂಗೆ ಹಿಂಗೆ ಅಂತ. ಗೋಪ್ರೋ ಅವ್ರು ಹೇಳ್ತಾರೆ ಅದು ವಾಟರ್ ಪ್ರೂಫ್ ಕಂಪ್ಲೀಟ್ಲಿ ಹಂಗೆ ಏನೂ ಆಗೋಲ್ಲ ಹಂಗೆ ಹಿಂಗೆ ಅಂತ. ಬಟ್ ನಮ್ಮಂಥ ವ್ಲಾಗರ್ಸ್ಗೆ ಈ ಥರ ಈ ವ್ಲಾಗಿಂಗ್ ಕಿಟ್ ಹಾಕ್ಬೇಕಾದ್ರೆ ಸೈಡ್ ಡೋರ್ ರಿಮೂವ್ ಮಾಡ್ತೀವಿ. ಸೊ ಸೈಡ್ ಡೋರ್ ರಿಮೂವ್ ಮಾಡಿದಾಗ ಆಬ್ವಿಯಸ್ಲಿ ವಾಟರ್ ಪ್ರೂಫ್ ಇರೋದು ಹೋಗ್ಬಿಡುತ್ತೆ. ಸೊ ಅದರಿಂದ ಇದಕ್ಕೊಂದು ಸೊಲ್ಯೂಷನ್ ಅಂತೂ ಬೇಕಲ್ವಾ? ಅದಕ್ಕೆ ಅಂತಲೇ ನಮ್ಮ ಸುಪ್ರೀತ್ ಬ್ಲಾಗ್ಸ್ ಅಂತ ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಅವರು ಒಂದು ಸೊಲ್ಯೂಷನ್ ಹುಡುಕಿದ್ದಾರೆ. ಅದೇ ಈ ಸೊಲ್ಯೂಷನ್ ಈ ಬಾಕ್ಸ್ ಒಳಗಡೆ ಇದೆ. ಕಂಪ್ಲೀಟ್ ವಾಟರ್ ಪ್ರೂಫ್ ಕೇಸ್ ಬರುತ್ತೆ. ನಮ್ಮ ಗೋಪ್ರೋ ಹೀರೋ 7, 8, 9, 10, 11ಗೂ ಬರ್ಬೋದು. ಪ್ರಾಬ್ಲಿ 11 ಇವಾಗ ಮೊನ್ನೆ ಅಷ್ಟೇ ಲಾಂಚ್ ಆಗಿದೆ. ಸೊ 11ಗೂ ಡಿಸೈನ್ ಮಾಡ್ತಾರೆ ನಮ್ಮ ಸುಪ್ರೀತ್ ಅವರು ಅಂತ ಅನ್ಕೋತೀನಿ. ಸೊ ಇವಾಗಂತೂ 7ಇಂದ 10ವರೆಗೂ ಎಲ್ಲ ಗೋಪ್ರೋಗಳಿಗೂ ವಾಟರ್ ಪ್ರೂಫ್ ಕೇಸ್ನ ಮಾಡ್ಯಾರ ಇವರು. ಸೊ ಈ ಫುಲ್ ಕಿಟ್ನ ಇವಾಗ ಅನ್ಬಾಕ್ಸ್ ಮಾಡಿ ಒಳಗಡೆ ಏನೇನು ಐಟಮ್ ಇದೆ ಪ್ರತಿಯೊಂದು ತೋರಿಸ್ತೀನಿ. ಸೊ ಮತ್ತೆ ತಡ ಬನ್ನಿ ಟಕ ಅಂತ ಅನ್ಬಾಕ್ಸ್ ಮಾಡೋಣ, ಆಮೇಲೆ ಇದಕ್ಕೆ ಇನ್ಸ್ಟಾಲ್ ಮಾಡೋಣ ಬನ್ನಿ. ಸೊ ಈಗ ನೀವು ನೋಡ್ತಿರ್ಬೋದು ನಮ್ಮ ಮುಂದೆ ಇಲ್ಲಿ ಗೋಪ್ರೋ ಇದೆ. ನಮ್ಮ ಗೋಪ್ರೋ ಇಲ್ಲಿ ನಮ್ಮ ಸುಪ್ರೀತ್ ಅವ್ರು ಕಳಿಸಿರೋ ಅಂಥ ಒಂದು ವಾಟರ್ ಪ್ರೂಫ್ ಕೇಸ್ ಇದು ಒಳಗಡೆ ಇದೆ. ಸೊ ಇವಾಗ ಇದನ್ನು ಕ್ಲಿಕ್ ಅನ್ಬಾಕ್ಸಿಂಗ್ ಮಾಡೋಣ. ಗೋಪ್ರೋ ಸೈಡ್ ಇಡೋಣ. ಹಿಂಗಡಿ ಚಿಂಗ್ ಅಂತ. ಸೊ ನೀವು ನೋಡ್ತೀರಾ ಫಸ್ಟ್ಲಿ ಥ್ಯಾಂಕ್ಸ್ ಟು ಸುಪ್ರೀತ್ ಫಾರ್ ಸೆಂಡಿಂಗ್ ಮೀ ದೀಸ್. ಸೊ ಇಲ್ಲೊಂದಿದೆ, ಇದೊಂದು ಕಡೆ ಅನ್ವ್ಯಾಪ್ ಆಗೋದು, ಕಡೆನೂ ಓಪನ್ ಮಾಡಿದ್ದೀವಿ. ಇಲ್ಲಿ ನೀವು ನೋಡ್ತಿರ್ಬೋದು. ಸೊ ಇದು ಒಳಗಡೆ ಇದೆ. ಸೊ ನೀಟಾಗಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ನಮ್ಮ ಸುಪ್ರೀತ್ ಅವರು. ಸೊ ಇಲ್ಲಿ ನೋಡ್ತಿರ್ಬೋದು ನೀವು. ಸೊ ಇದು ಒಳಗಡೆ ಏನೇನು ಬರುತ್ತೆ ಅಂತ ನೋಡ್ತಿರ್ಬೋದು ನೀವು. ಇಲ್ಲೊಂದು ಫೆವಿಕ್ವಿಕ್ ಬರುತ್ತೆ, ಅದನ್ನು ಸುಪ್ರೀತ್ ಅವರೇ ಕಳಿಸ್ಕೊಟ್ಟಿದ್ದಾರೆ. ಸೊ ಈ ಟ್ಯೂಬ್ ಇದೆಯಲ್ಲ, ಈ ಟ್ಯೂಬ್ ಬಂದು ಮೈಕ್ ಅಡ್ಯಾಪ್ಟ್ರಿಗೆ ಹೋಗುತ್ತಿದ್ದು. ಈ ಟ್ಯೂಬು ಬಂದು ವಾಟರ್ ಪ್ರೂಫ್ ಡೋರ್ ಇದು. ಸೊ ನಮ್ಮ ಸ್ಟಾಕ್ ಡೋರ್ಗೆ ಇದೊಂದು ರಿಪ್ಲೇಸ್ಮೆಂಟು. ಇದು ಆವಾಗ ಸ್ಕ್ರೀನ್ ಕೂಡ ಇಲ್ಲಿ ಈ ಪಾರ್ಟಿಂದನೂ ನಿಮಗೆ ನೀರು ಹೋಗದಿರೋ ಥರ ನೋಡ್ಕೊಳುತ್ತೆ. ಸೊ ಈ ಪಾರ್ಟಲ್ಲೂ ನೀರು ಹೋಗೋಲ್ಲ, ಆ ಥರ ನೋಡ್ಕೊಳ್ತಿದ್ದು. ಇದು ಇಲ್ಲಿಗೆ ರಿಪ್ಲೇಸ್ಮೆಂಟ್ ಆಗುತ್ತೆ. ಸೊ ಇದೊಂದಾಗುತ್ತೆ. ಸೊ ಇನ್ನು ಈ ಪಾರ್ಟ್ ಬಂದು ನಿಮಗೆ ಸೈಡ್ ಡೋರ್ಗೆ ಹೋಗುತ್ತೆ. ಮೈಕ್ ಅಡ್ಯಾಪ್ಟ್ರು ಎಲ್ಲಿ ಕನೆಕ್ಟ್ ಆಗುತ್ತೆ ಗೋಪ್ರೋಗೆ, ಸೊ ಆ ಪಾರ್ಟ್ಗೆ ಹೋಗುತ್ತೆ ಇದು. ಸೊ ಇಲ್ಲಿ ಹಿಂಗೆ ಫಿಟ್ ಆಗುತ್ತೆ. ಇದನ್ನು ಆಮೇಲೆ ಫೇಕ್ ಹಾಕಿ ಎಲ್ಲ ಅಂಟಿಸ್ಬಿಟ್ಟು ತೋರಿಸ್ತೀನಿ ಹೇಗೆ ಫಿಟ್ ಆಗುತ್ತೆ ಅಂತ. ಸೊ ಇನ್ನು ಈ ಪಾರ್ಟ್ ಬಂದು ನಿಮಗೆ ಇಲ್ಲಿ ಫಿಟ್ ಆಗುತ್ತೆ. ಸೊ ಈ ಥರ ಈ ಅಡಾಪ್ಟರ್ ತೆಗೆದು ಇಲ್ಲಿ ನೀಟಾಗಿ ಹೋಲ್ಗೆ ಹೋಗುತ್ತೆ. ಆಮೇಲೆ ಅಡಾಪ್ಟರ್ನ ಹಾಕೊಳ್ಳೋದು. ಸೊ ಈ ಪಾರ್ಟ್ ಇಲ್ಲಿ ಫಿಟ್ ಆಗುತ್ತೆ. ಆಮೇಲೆ ಒಂದು ಸ್ಯಾಂಡ್ ಪೇಪರ್ ಕೂಡ ಕೊಟ್ಟಿದ್ದಾರೆ. ಸೊ ಪರ್ಫೆಕ್ಷನ್ ಕೊಟ್ಟಿದ್ದಾರೆ ನೋಡಿ, ಎಲ್ಲನೂ ನೀಟಾಗಿ ಕೊಟ್ಟಿದ್ದಾರೆ. ನೀವೇನು ಎಕ್ಸ್ಟ್ರಾ ತೊಗೊಂಡು ಯೂಸ್ ಮಾಡ್ಕೊಳ್ಳೋಂಥದ್ದು ಏನೂ ಇಲ್ಲವೇ ಇಲ್ಲ, ಎಲ್ಲ ಇವರೇ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನೀವು ನೋಡ್ತಿರ್ಬೋದು. ಸೊ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಿದ್ರೆ ನೀವು ನೋಡ್ತೀರಾ, ಬಿಲ್ಡ್ ಕ್ವಾಲಿಟಿ ಎಲ್ಲ ಸಕ್ಕತ್ತಾಗಿದೆ. ಸೊ ಇದು ಆ್ಯಕ್ಚುಲಿ ಸುಪ್ರೀತ್ ಅವರೇ ಮ್ಯಾನುಫ್ಯಾಕ್ಚರ್ ಮಾಡೋದು. ಅವರೇ ಮ್ಯಾನುಫ್ಯಾಕ್ಚರ್ ಮಾಡಿ ಎಲ್ಲ ಡಿಸೈನ್ ಮಾಡಿದ್ದು. ಡೈಕಾಸ್ಟ್ ಮಾಡೋಣ ಎಲ್ಲ ಡಿಸೈನ್ ಮಾಡಿ ನೀಟಾಗಿ ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಮಾಡೋಕ್ಕೆ ಒಂದು ಟೆಕ್ನಾಲಜಿ ಇದು ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ಬಿಲ್ಡ್ ಕ್ವಾಲಿಟಿ ಇದು ಸೂಪರಾಗಿದೆ. ಸೊ ನಮ್ಮ ಉಲಂಜಿ ಕೇಸ್ ಎಷ್ಟು ಗಟ್ಟಿ ಇದೆಯೋ ಇದು ಅಷ್ಟೇ ಗಟ್ಟಿ ಇದೆ. ಈ ಡೋರ್ ಕೂಡ ಸೂಪರಾಗಿದೆ ಅಂತ ಹೇಳ್ಬೋದು. ಏನು ಪ್ರೀಮಿಯಂ ಫಿನಿಶಿಂಗ್ ಇದೆ ನೋಡಿ ಡೋರ್ಗೂ. ವಾವ್. ಇಲ್ಲಿ ನಮ್ಮ ಸುಪ್ರೀತ್ ಅವ್ರದ್ದು ಒಂದು ಲೋಗೋ ಕೂಡ ಇದೆ, ನೀವು ನೋಡ್ತಿರ್ಬೋದು. ಇಲ್ಲೂ ಬರುತ್ತೆ ನಿಮಗೆ ಲೋಗೋ. ಇಷ್ಟು ಈ ಬಾಕ್ಸಲ್ಲಿ ಅದು. ಸೊ ಇನ್ನೇನಿಗೆ ತಡ ಬನ್ನಿ ಇವಾಗ ಇದನ್ನು ನಮ್ಮ ಗೋಪ್ರೋಗೆ ಎಲ್ಲ ಅಟ್ಯಾಚ್ ಮಾಡಿಬಿಟ್ಟು ಹೇಗೆ ಕಾಣುತ್ತೆ ನೋಡೋಣ. ಸೊ ಬನ್ನಿ. ಫಸ್ಟ್ ಇವಾಗ ಫಿಟ್ ಮಾಡೋದಾದರೆ ಈ ಪಾರ್ಟ್ ಇದೆಯಲ್ಲ, ಇದು ಇಲ್ಲಿಗೆ ಬರುತ್ತೆ. ಇದಕ್ಕೆ ಡೋರು. ಸೊ ಈ ಥರ ಹಿಂಗೆ ಫಿಟ್ ಆಗುತ್ತೆ. ಸೊ ನೀವು ನೋಡ್ತಿರ್ಬೋದು ನೀಟಾಗಿ ಫಿಟ್ ಆಗಿದೆ ಒಳಗಡೆ. ಸೊ ಇವಾಗ ಇದನ್ನು ತೆಗೆದು ನಾನು ಇವಾಗ ಇನ್ಸ್ಟಾಲ್ ಮಾಡ್ತೀನಿ. ಸೊ ಇದನ್ನು ಈ ಥರ ಇನ್ಸ್ಟಾಲ್ ಮಾಡೋದು. ಸೊ ನಿಮ್ಗೆ ಇಲ್ಲಿ ಕರೆಕ್ಟಾಗಿ ಈ ಥರ ಗ್ಯಾಪ್ಗೆ ಈ ಡಿಸೈನ್ಗೆ ಹಾಕೋಬೇಕು. ಇದು ನೀಟಾಗಿ ಕೂರಬೇಕಂದ್ರೆ ನಾವು ಎಮರಿ ಪೇಪರಲ್ಲಿ ಉಜ್ಜಬೇಕು. ಸೊ ಫಸ್ಟ್ ಎಮರಿ ಪೇಪರಲ್ಲಿ ಉಜ್ಜಿಬಿಡೋಣ. ಯಾಕಂದ್ರೆ ಏನಕ್ಕೆ ಉಜ್ಜೋದಂದರೆ ಫುಲ್ಲು ಹಾರ್ಡ್ ಆದರೆ ನೀಟಾಗಿ ಗಮ್ ಕೂರುತ್ತೆ ಅಂತ. ಸೊ ಅದೆಲ್ಲೆಲ್ಲ ಅಂಟುತ್ತೆ ಅಲ್ಲೆಲ್ಲ ನೀಟಾಗಿ ಉಜ್ಜಿಬಿಟ್ರೆ ಆವಾಗ ನೀಟಾಗಿ ಕೂರುತ್ತೆ ಗುರು. ರಫ್ ಆಗುತ್ತೆ ಸರ್ಫೇಸ್ ಸ್ವಲ್ಪ, ಅಂದರೆ ಇವಾಗ ಫುಲ್ಲು ಸ್ಮೂತ್ ಇದೆಯಲ್ಲ ಕೇಸು. ಸೊ ಅದನ್ನು ರಫ್ ಮಾಡಿದ್ರೆ ಅವಾಗೆ ನೀಟಾಗಿ ಕೂರೋದು, ಇಲ್ಲಾಂದರೆ ಕೂರಲ್ಲ. ಸೊ ಇದು ಗಮ್ ಆಗ್ತಿರೋದ್ರಿಂದ ನೋಡ್ತಿರ್ಬೋದು. ಸೊ ಉಜ್ಜಿದ್ವಿ ಫುಲ್ ಇವಾಗ. ಸೊ ಇದೆಲ್ಲ ಉಜ್ಜಿದೆ ಇವಾಗ ನೀವು ನೋಡ್ತೀರಾ, ನೀಟಾಗಿ ಉಜ್ಜಿದೆ. ಸೊ ಹಿಂಗೆ ಉಜ್ಜಿದ್ದೀವಿ.
ಇದನ್ನು ಇವಾಗ ನೀಟಾಗಿ ಹಿಂಗೆ ಕೂರಿಸ್ಬೇಕು ಗುರು ನಾವು. ಸೊ ಈ ಥರ ಕೂರಿಸೋದಕ್ಕೆ ನಾವು ಇದಕ್ಕೆ ಗಮ್ ಹಾಕೊಂಡು ಇಲ್ಲಿಗೆ ಗಮ್ ಹಾಕ್ಬಿಡೋಣ, ಇದು ಬೆಸ್ಟು. ಸೊ ಇನ್ನೂ ಒಂದು ಸ್ವಲ್ಪ ಉಜ್ಜಿಬಿಡ್ತೀನಿ ನಾನು. ಎಲ್ಲ ಸರ್ಫೇಸ್ ಉಜ್ಜಿದ್ದೀನಿ. ಇವಾಗ ಈ ಗಮ್ನ ಎತ್ತಿ ಹಾಕ್ಬಿಡೋಣ. ಇದು ಬಂದು ನೋಡ್ತೀವಿ ಅದು ಫೆವಿಕ್ವಿಕ್ಕು. ಫೆವಿಕ್ವಿಕ್ಕು ಹೆವಿ ಸ್ಟ್ರಾಂಗು, ಕೈಗೆ ಅಂಟ್ಕೊಂಡ್ಬಿಟ್ರೆ ಹಂಗೆ ಇದಾಗ್ಬಿಡುತ್ತೆ, ಕಚ್ಕೊಂಡ್ಬಿಡುತ್ತೆ ಫುಲ್ಲು. ಇವಾಗ ಎಲ್ಲ ಎಡ್ಜ್ಗೂ ಕವರ್ ಮಾಡಿದ್ದೀವಿ. ಇವಾಗ ಇದನ್ನು ತೆಗ್ದು ನೀಟಾಗಿ ಇಲ್ಲಿ ಹಾಕ್ಬಿಡ್ಬೇಕು ಗುರು. ಕರೆಕ್ಟಾಗಿ ಕೂತಿದೆ ಅನ್ಕೋತೀನಿ. ಎಸ್, ಕರೆಕ್ಟಾಗಿ ಕೂತಿದೆ. ಸೊ ನೀವು ನೋಡ್ತೀರ ಇವಾಗ ನೀಟಾಗಿ ಕೂರಿಸಿದ್ದೀವಿ ಇಲ್ಲಿ. ನೋಡ್ತೀವಿ ಅದು ಟಕ್ಕನ್ನು ಕಚ್ಕೊಂಡ್ಬಿಟ್ಟಿದೆ ಇವಾಗ. ಸೊ ನೀವು ನೋಡ್ತೀವಿ ನೋಡಿ, ಇವಾಗ ಏನು ಅಲ್ಲಾಡಲ್ಲ, ಇದು ಫುಲ್ ಗಟ್ಟಿ ಕೂತಿದೆ, ಕರೆಕ್ಟಾಗಿ ಮಸ್ತಾಗಿ ಕೂತಿದೆ ಗುರು. ಸೊ ಎಲ್ಲೂ ನೀರೆಲ್ಲ ನುಗ್ಗೋ ಚಾನ್ಸ್ಗಳೇ ಇಲ್ಲ. ಸೊ ನೋಡಿ ಎಷ್ಟು ನೀಟಾಗಿ ಕೂತಿದೆ ಅಂತ. ಸೊ ಇವಾಗ ಫಸ್ಟ್ ಪಾರ್ಟ್ ಇನ್ಸ್ಟಾಲ್ ಮಾಡಿದೆ. ಮಾಮೂಲಿ ನಿಮ್ಗೆ ಇವಾಗ ಇದನ್ನು ಹಾಕೋದು. ಸೊ ಇದನ್ನು ಹಿಂಗೆ ಹಾಕ್ತಿರಲ್ಲ, ಹಿಂಗೆ ಹಾಕಿ ಇದನ್ನು ಸ್ವಲ್ಪ ಒಳಗಿಲ್ಲಿ ಈ ಲೈನಿಂಗಿಗೆ ಕೂರಿಸ್ಬೇಕು. ಕೂರಿಸಿ ಆಮೇಲೆ ಈ ಡೋರ್ನ ಡೈರೆಕ್ಟ್ ಪ್ಲಗ್ ಆ್ಯಂಡ್ ಪ್ಲೇ ಡೋರ್ ಇದು. ಸೊ ನೋಡಿ ಇವಾಗ ಫುಲ್ ಕಂಪ್ಲೀಟಾಗಿ ಇದು ಕವರ್ ಆಗೋಯ್ತು. ಸೊ ನೀವು ನೋಡ್ತೀರಾ ಇಲ್ಲಿ ಒಂಚೂರು ವಾಟ್ರ್ ಹೋಗಲ್ಲ ಒಳಗೆ. ಇವಾಗ ಇದು ಈ ಕೇಸ್ ನಾನು ಆಲ್ರೆಡಿ ಪುಣೆಗೆ ಹೋದಾಗ ಪಲ್ಸರ್ ಟೆಸ್ಟ್ ಮಾಡೋಕ್ಕೆ ಹೋದಾಗ ಯೂಸ್ ಮಾಡಿದ್ದೆ. ಇದನ್ನು ತೆಗಿಯೋದು ಅಷ್ಟೇ ಈಸಿ. ಹಿಂಗೆ ಹೇಳಿದ್ರೆ ಬರುತ್ತೆ, ಹಿಂಗೆ ಮತ್ತೆ ಕ್ಲೋಸ್ ಮಾಡಿದ್ರೆ ಟಕ್ಕನ ಸೌಂಡ್ ಬರುತ್ತೆ, ಅವಾಗ ಲಾಕ್ ಆಯಿತು ಅಂತ ಅರ್ಥ. ಸೊ ಇವಾಗ ಈ ಪಾರ್ಟ್ ಅಂತೂ ಫಿಟ್ ಮಾಡಿದ್ದೀವಿ ನಾವು. ಇವಾಗ ನೆಕ್ಸ್ಟ್ ಪಾರ್ಟ್ನ ಫಿಟ್ ಮಾಡೋಣ ಬನ್ನಿ. ಸೊ ಇವಾಗ ಮೇಯ್ನ್ ಸ್ಕ್ರೀನ್ ಪ್ರೊಟೆಕ್ಟ್ ಮಾಡೋಣ. ಸೊ ಅದಕ್ಕೆ ಅಂದ್ಬಿಟ್ಟು ಇವಾಗ ಇಲ್ಲಿ ಮುಂದೆ ಉಜ್ತಾ ಇದ್ದೀನಿ ಡೋರ್ನ. ಗ್ರೇಟ್ ವರ್ಕ್ ಬೈ ಸುಪ್ರೀತ್ ಬ್ಲಾಗ್ಸ್ ಅಂತಲೇ ಹೇಳ್ಬೋದು. ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು. ಸೊ ಇವರು ನಿಮಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಅವ್ರದ್ದು ಇನ್ಸ್ಟಾಗ್ರಾಮ್ ID ಕೂಡ ನನ್ನ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಜೊತೆಗೆ ಅವ್ರ ಯೂಟ್ಯೂಬ್ ಚಾನಲ್ ಲಿಂಕ್ ಕೂಡ ನನ್ನ ಡಿಸ್ಕ್ರಿಪ್ಷನ್ ಇರುತ್ತೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಅಮೆಝಾನಲ್ಲೇ ಬೈ ಮಾಡ್ಬೋದು ಈ ಪ್ರಾಡಕ್ಟ್ನ. ಸೊ ಅಮೆಝಾನಲ್ಲಿ ಬೈ ಮಾಡೋದು ಹೇಗೆ ಅಂದರೆ, ನೀವು ಅದರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಅಮೆಝಾನಲ್ಲಿ ಹೋಗಿ ಈ ಆ್ಯಪಲ್ಲಿ ಡೈರೆಕ್ಟಾಗಿ ಅಮೆಝಾನಿಂದನೇ ಪರ್ಚೇಸ್ ಮಾಡ್ಬೋದು ಇದನ್ನು. ಸೊ ಗ್ರೇಟ್ ಇನಿಷಿಯೇಟಿವ್ ಬೈ ಸುಪ್ರೀತ್ ಅಂತಲೇ ಹೇಳ್ಬೋದು. ಸಕ್ಕತ್ತಾಗಿ ಮಾಡಿದ್ದಾರೆ, ನೀಟಾಗಿ ವೆಲ್ ಡಿಸೈನ್ಡ್ ಅಂತ ಹೇಳ್ಬೋದು ಪ್ರಾಡಕ್ಟ್ಸ್ ಎಲ್ಲ. ಸೊ ಇವಾಗ ಈ ಪಾರ್ಟಿಗೆ ಗಮ್ ಹಾಕೋಣ. ಗಮ್ ಹಾಕ್ಬಿಟ್ಟು ಇದನ್ನು ಅಂಟಿಸೋಣ. ಸೊ ಎಲ್ಲ ಆ್ಯಂಗಲಲ್ಲೂ ಕವರ್ ಆಗಿಬಿಡುತ್ತೆ ಇದು. ಸೊ ಇವಾಗ ಈ ಡೋರ್ನ ನಮ್ಮ ಒರಿಜಿನಲ್ ಗೋಪ್ರೋ ಡೋರ್ಗೆ ಫಿಕ್ಸ್ ಮಾಡೋಣ. ಸೊ ಇವಾಗ ಇದನ್ನ ಈ ಥರ ನೀಟಾಗಿ ಒಂದು ಆ್ಯಂಗಲಲ್ಲಿ ಕೂರಿಸ್ಬಿಡ್ಬೇಕು. ಸೊ ಇವಾಗ ಇದಂತೂ ಕೂತಿದೆ ಕರೆಕ್ಟಾಗೆ, ನೀವು ನೋಡ್ತೀರಾ ಆಗಲೇ ಅಟ್ಯಾಚ್ ಆಗೋಯ್ತು. ಚೂರ್ದಿದ್ದಾಯಿತು ನೋಡ್ತೀರಾ ನೀವು. ಇವಾಗ ಇದನ್ನು ಅಟ್ಯಾಚ್ ಮಾಡಿದ್ದೀವಿ. ಒರಿಜಿನಲ್ ಉಲಾಂಜಿ ಕೇಸ್ ಇದೆಯಲ್ಲ, ಸೊ ಉಲಾಂಜಿ ಕೇಸ್ ಮೇಲೇ ಇವೆಲ್ಲ ಮೌಂಟ್ ಆಗಿರೋದು. ಸೊ ನೋಡ್ತೀರಾ ಎಕ್ಸ್ಟ್ರಾ ಅಟ್ಯಾಚ್ಮೆಂಟ್ ಇದೊಂದು ಫಿಟ್ ಆಯಿತು. ಸೊ ಇವಾಗ ಇದನ್ನು ಬೇಕಾದ್ರೆ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ. ಸೊ ಇದು ಮಾಮೂಲಿ ಉಲಾಂಜಿ ಡೋರ್ ಮೇಲೆ ಈ ಎಕ್ಸ್ಟ್ರಾ ಅಟ್ಯಾಚ್ಮೆಂಟ್ಸ್ ಅವ್ರು ಕೊಟ್ಟಿದ್ನಲ್ಲ ಅದನ್ನು ಹಾಕಿದ್ದೀನಿ. ಸೊ ಇವಾಗ ಇದನ್ನು ಹಿಂಗೆ ಕವರ್ ಮಾಡೋದು. ಸೊ ಈಗ ನೋಡ್ತಿರ್ಬೋದು. ಸೊ ಇದು ಇವಾಗ ಡೋರ್ ಕೂಡ ಪ್ರೊಟೆಕ್ಟ್ ಆಗೋಯಿತು. ಇದು ನೀವು ಬೇಕಂದರೆ ಯೂಸ್ ಮಾಡ್ಕೊಂಡು ಬೇಡ ಅಂದರೆ ತೆಗಿಬೋದು. ಸೊ ಹಿಂಗೆ ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ. ಇದು ಈಸಿ ಸಿಂಪಲ್ ಪ್ಲಗ್ ಆ್ಯಂಡ್ ಪ್ಲೇ. ಸೊ ಹಿಂಗೆ ತೆಗೆದ್ರೆ ಬಂದುಬಿಡುತ್ತೆ. ಸೊ ಇದೊಂದು ಯೂಸ್ ಆಗುತ್ತೆ. ಇದು ಆಮೇಲೆ ತೋರಿಸ್ತೀನಿ ಕಂಪ್ಲೀಟಾಗಿ ಎಲ್ಲನೂ. ಸೊ ಮೇನ್ ಅಟ್ಯಾಚ್ಮೆಂಟ್ಸ್ ಏನೇನು ಮಾಡಬೇಕು ಅದೆಲ್ಲನೂ ನಾನು ಅಟ್ಯಾಚ್ಮೆಂಟ್ ಮಾಡಿ ತೋರಿಸಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ಬಂದು ಈ ಪಾರ್ಟು. ಇದು ಬಂದು ಇಲ್ಲಿ ಹೋಗುತ್ತೆ, ಯಾಕಂದರೆ ಇಲ್ಲಿ ನೀವು ನೋಡ್ತಿರ್ಬೋದು ಅಡಾಪ್ಟರ್ ಒಳಗಡೆ ನೀರು ಹೋಗೋ ಚಾನ್ಸಸ್ ಇರುತ್ತೆ. ಸೊ ನೀವು ನೋಡ್ತೀರಾ ಇಲ್ಲಿ. ಸೊ ಅದಕ್ಕೆ ಇದನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ಹಿಂಗೆ ಅಟ್ಯಾಚ್ ಮಾಡಿಬಿಟ್ರೆ ಆವಾಗ ಇಲ್ಲಿ ಒಳಗಡೆಯಿಂದ ಈ ಗೋಪ್ರೋ ಅಡ್ಯಾಪ್ಟರ್ ಬರುತ್ತೆ. ಸೊ ಅಡ್ಯಾಪ್ಟರ್ ಹಾಕ್ಬಿಟ್ಟು ತೋರಿಸ್ತೀನಿ. ಸೊ ಇನ್ನು ನಿಮಗೆ ಉಳಿದಿರೋದು ಕೊನೆಗೆ ಇವೆರಡು ಅಟ್ಯಾಚ್ಮೆಂಟ್ಗಳು. ಸೊ ಇದು ನಿಮ್ಗೆ ಎಲ್ಲಿ ಬರುತ್ತೆ ಅಂದರೆ, ಇದು ಬಂದು ಈ ಜಾಗಕ್ಕೆ ಬರುತ್ತೆ. ಸೊ ನಂದು ಬಂದು ರೋಡ್ ಅಡ್ಯಾಪ್ಟ್ರು. ಸೊ ನಂದು ರೋಡ್ದು ಮೈಕ್ ಅಡ್ಯಾಪ್ಟ್ರ್ ಈ ಥರ ಇದೆ. ಸೊ ನೀವು ನೋಡ್ತೀರಾ ಇದು ಬಂದು ಬೆಂಡ್ ಆಗಿದೆ ಇಲ್ಲಿ. ಸೊ ಇಲ್ಲಿ ನಿಮಗೆ ಬೆಂಡ್ ಇದೆ. ಬಟ್ ಒಂದೊಂದು ಅಡ್ಯಾಪ್ಟ್ರ್ ಹೆಂಗಿರುತ್ತೆ ಅಂದರೆ ಹಿಂಗೆ ಫುಲ್ ಸ್ಟ್ರೈಟ್ ಇರುತ್ತೆ.
ಅಂಥ ಅಡಾಪ್ಟರ್ಗಳಿಗೆ ಈ ಇದು ವಾಟರ್ ಪ್ರೂಫ್ ಕೇಸು ಯೂಸ್ ಆಗುತ್ತೆ. ಬಟ್ ನನ್ನ ಇದಕ್ಕೆ ಯೂಸ್ ಆಗೋಲ್ಲ ಇದು. ಆವಾಗ ಇದನ್ನ ಇಲ್ಲಿ ಅಂಟಿಸ್ಬಿಟ್ರೆ ನೀವು ಡೈರೆಕ್ಟಾಗಿ ಅಡಾಪ್ಟ್ರನ್ನ ಇಲ್ಲಿ ಒಳಗಡೆ ಹಿಂಗೆ ಹಾಕಿ ಈ ಟ್ಯೂಬಿಂದ ಹಿಂಗೆ ಕವರ್ ಮಾಡಿಬಿಟ್ರೆ ಸೊ ಆವಾಗ ಅಡಾಪ್ಟರ್ ಇದು ಒಳಗಡೆ ಇರುತ್ತೆ. ಸೊ ಅಲ್ಲಿ ನಾನು ನೀರು ಹೋಗೋಕ್ಕಾಗದೇ ಇರೋವಂಥ ಒಂದು ಯೂಸ್ ಆಗುತ್ತೆ. ಸೊ ಅಲ್ಲೂ ನೀರು ಹೋಗಲ್ಲ ನಿಮಗೆಲ್ಲೂ. ಸೊ ಸದ್ಯಕ್ಕೆ ನಾನು ಈ 2 ಅಡಾಪ್ಟರ್ನ ಯೂಸ್ ಮಾಡ್ಕೋತೀನಿ. ಇವಾಗ ನಾನು ನಿಮ್ಗೆ ತೋರಿಸ್ತೀನಲ್ಲ, ಸೊ ಈ ಥರ ಇದೆ ಇದು. ಇನ್ನು ನಿಮಗೆ ಈ ಡೋರು ಹಾಕ್ಬಿಟ್ಟು ತೋರಿಸ್ತೀನಿ. ಇದು ಬಂದು ನಿಮಗೆ ಫ್ರಂಟ್ ಡೋರ್ ಹಿಂಗೆ ಕವರ್ ಆಗುತ್ತೆ ಸ್ಕ್ರೀನು. ಸೊ ಸ್ಕ್ರೀನ್ ಕಡೆಯಿಂದ ಎಲ್ಲೂ ನೀರು ಹೋಗಲ್ಲ. ಇನ್ನು ನಿಮಗೆ ನೀರು ಹೋಗೋದೆ ಇಲ್ಲಿ ಈ ಜಾಗಕ್ಕೆ ನೀವು ಬ್ಲೂ ಟ್ಯಾಕ್ನ ಯೂಸ್ ಮಾಡ್ಕೋಬೋದು. ನಾನು ಬ್ಲೂ ಟ್ಯಾಕೆ ಯೂಸ್ ಮಾಡೋದು. ಸೊ ಪುಣೆಗೆ ಹೋದಾಗೂ ಇಲ್ಲೆಲ್ಲ ಬ್ಲೂ ಟ್ಯಾಕ್ ಹಾಕಿದೆ, ಆವಾಗ ನೀರು ಅಲ್ಲೂ ಹೋಗಲ್ಲ. ಸೊ ಇನ್ನು ನಿಮಗೆ ಮುಂದೆ ಅದು ಮತ್ತೆ ತೋರಿಸ್ತೀನಿ ನಿಮಗೆ ಹೆಂಗಾಗುತ್ತೆ ಅಂತ. ಸೊ ಮುಂದೆಗಡೆದು ನೀವು ನೋಡ್ತಿರೋಂಗೆ ಇಲ್ಲಿ ಅಡಾಪ್ಟರ್ ಹಿಂಗೆ ಹಾಕ್ತೀರಾ. ಸೊ ಇದನ್ನು ಹಿಂಗೆ ಫಿಟ್ ಇದರೊಳಗಡೆ ಲಾಕ್ ಮಾಡಿ. ಸೊ ಆಮೇಲೆ ಈ ಸೈಡನ್ನು ಹಿಂಗೆ ಪ್ಲಗ್ ಆ್ಯಂಡ್ ಪ್ಲೇ ಮಾಡಿದ್ರೆ ಮುಗಿದೋಯ್ತು. ಸೊ ಇಲ್ಲಿ ನೀವು ಹಾಕಿದ್ದೀರಾ. ಸೊ ನೀವು ನೋಡ್ತೀರಾ ಇಲ್ಲಿ ನೋಡಿ, ಅಲ್ಲಾಡಲ್ಲ ಒಂಚೂರು. ಸೊ ನೀಟಾಗಿ ಕೂತಿದೆ, ಫುಲ್ ಫಿನಿಶ್ ಆಗಿದೆ. ನೀರು ಇಲ್ಲಿಂದ ಎಲ್ಲ ಹೋಗೋಕ್ಕೆ ಚಾನ್ಸೇ ಇಲ್ಲ. ಕಂಪ್ಲೀಟಾಗಿ 100% ವಾಟರ್ ಪ್ರೂಫ್ ಆಗಿದೆ. ದ ಓನ್ಲಿ ಚಾನ್ಸ್ ಇರೋದು ಇಲ್ಲಿ ಈ 2 ಕಡೆಯಿಂದ ನೀರು ಹೋಗೋ ಚಾನ್ಸ್ ಇದೆ, ಅಡಾಪ್ಟರ್ ಹೋಗೋ ಚಾನ್ಸ್ ಇರುತ್ತೆ. ಸೊ ಇದಕ್ಕೆ ಏನು ಮಾಡಬೇಕು ಅಂದರೆ ನಾನು ಆಗಲೇ ಹೇಳ್ದಂಗೆ ಬ್ಲೂ ಟ್ಯಾಕ್ ಅಂತ ಬರುತ್ತೆ. ಸೊ ನೀವು ಆ ಬ್ಲೂ ಟ್ಯಾಕ್ನ ಯೂಸ್ ಮಾಡ್ಕೊಂಡು ಇದನ್ನೆಲ್ಲ ಕವರ್ ಮಾಡ್ಬೋದು ಈ ಪಾರ್ಟ್ನ. ಇಲ್ಲ ಅದಕ್ಕೂ ನಮ್ಮ ಸುಪ್ರೀತ್ ಅವರು ಪ್ಲ್ಯಾನ್ ಮಾಡಿ ಬೇರೆ ಥರ ಡಿಸೈನ್ ಮಾಡ್ತಾರೆ. ಸೊ ಹೇಳೋಕ್ಕಲ್ಲ, ನೀವು ಅದನ್ನ ಫಾಲೋ ಮಾಡ್ತೀರಿ ನಿಮ್ಗೆ ಅದು ಗೊತ್ತಾಗುತ್ತೆ. ಸೊ ನೀವು ನೋಡ್ತಿರ್ಬೋದು ಪರ್ಫೆಕ್ಟಾಗಿ ಡಿಸೈನ್ ಆಗಿದೆ, ಇಲ್ಲಿ ನೀಟಾಗಿ ಗೊತ್ತಾಗ್ತಿದೆ ನಿಮಗಿಲ್ಲಿ. ಸೊ ನೀವು ನೋಡ್ತೀರಾ ಇಲ್ಲಿ ಫುಲ್ ಫಿನಿಶ್ ಆಗಿದೆ ಗುರು, ಎಲ್ಲೂ ನೀರು ನುಗ್ಗದೇ ಇಲ್ಲ ಇಲ್ಲಿ ಒಳಗೆಲ್ಲ. ಸೊ ಮೇಯ್ನ್ ನಮ್ಗೆ ಈ ಪಾರ್ಟೇ ಕವರ್ ಆಗಬೇಕಿದ್ದು, ಯಾಕಂದರೆ ಇಲ್ಲೇ ನಿಮಗೆ ಗೋಪ್ರ ಒಳಗಡೆ ನೀರೆಲ್ಲ ಹೋಗೋ ಚಾನ್ಸಸ್ ಜಾಸ್ತಿ ಇಲ್ಲೇ ಇರುತ್ತೆ ನಿಮಗೆ. ಸೊ ಈ ಪಾರ್ಟ್ ಇವಾಗ ಫುಲ್ ಕವರ್ ಆದಮೇಲೆ ಎಲ್ಲಿಂದ ನೀರು ಹೋಗುತ್ತೆ? ಸೊ ನೋಡಿದ್ರಿ ನೀವು ಹೇಗೆ ಫಿಟ್ ಮಾಡಿದ್ವಿ ನಾವು ಉಲಾನ್ಜಿ ಕೇಸ್ ಮೇಲೆ ನಮ್ಮ ಸುಪ್ರೀತ್ ಬ್ಲಾಗ್ಸ್ ಅವ್ರು ಮಾಡಿರೋ ಅಂಥ ವಾಟರ್ ಪ್ರೂಫ್ ಕೇಸ್ನ. ಸೊ ಪರ್ಫೆಕ್ಟಾಗಿ ಕೂತಿದೆ ಅಂತ ಹೇಳ್ಬೋದು, ನೀಟಾಗಿ ಕವರ್ ಆಗಿದೆ. ಇದೆಲ್ಲ ಒಂಚೂರು ನೀರು ಒಳಗಡೆ ಹೋಗೋದೇ ಇಲ್ಲ. ಸೊ ಅಷ್ಟು ನೀಟಾಗಿ ಕವರ್ ಆಗಿದೆ ಇದು ಅಂತಲೇ ಹೇಳ್ಬೋದು. ನನಗಂತೂ ಸಖತ್ ಇಷ್ಟ ಆಯಿತು. ಗ್ರೇಟ್ ಜಾಬ್ ಸುಪ್ರೀತ್ ಬ್ಲಾಗ್ಸ್, ಬಿಗ್ ಶೌಟ್ ಔಟ್ ನಿಮಗೆ. ಸೊ ನಮ್ಮ ಸುಪ್ರೀತ್ ಬ್ಲಾಗ್ಸ್ ಅವರ ಯೂಟ್ಯೂಬ್ ಚಾನಲ್ ಲಿಂಕು ಮತ್ತು ಅವರ ಅಕೌಂಟ್ನ ಕೂಡ ನಾನು ಟ್ಯಾಗ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಅವ್ರ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಜೊತೆಗೆ ಈ ಕಂಪ್ಲೀಟ್ ಕೇಸ್ನ ನೀವು ಅಮೆಝಾನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಅಮೆಝಾನ್ದು ಲಿಂಕು, ಅಮೆಝಾನ್ ಪ್ರಾಡಕ್ಟ್ ಲಿಂಕು ನನ್ನ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಸೊ ನೀವು ಆ ಲಿಂಕ್ನ ಕ್ಲಿಕ್ ಮಾಡಿ ನಿಮ್ಮ ಗೋಪ್ರೋ ಹೀರೋ 7, 8, 9, 10 ಯಾವುದಕ್ಕೆ ಬೇಕಾದ್ರೂ ನೀವು ಈ ಕೇಸ್ನ ತೊಗೊಬೋದು. ಅಂದರೆ ಇದು ಬಂದು 7ಗೆ ಡಿಸೈನ್ ಮಾಡಿರೋಂಥ ಕೇಸು. ಸೊ 8, 9, 10 ಪ್ರಾಬ್ಲಿ ಒಂದೇ ಥರ ಬರುತ್ತೆ ಅನಿಸುತ್ತೆ, ಬಟ್ 7ಗಂತೂ ಇದೇ ಥರನೇ ಡಿಸೈನ್ ಮಾಡಿರೋದು ನಮ್ಮ ಸುಪ್ರೀತ್ ಬ್ಲಾಗ್ಸ್ ಅವರು. ಸಕ್ಕತ್ತಾಗಿದೆ, ನೀಟಾಗಿದೆ, ಫಿಟ್ ಆ್ಯಂಡ್ ಫಿನಿಶು, ಬಿಲ್ಡ್ ಕ್ವಾಲಿಟಿ ಎಲ್ಲ ಸೂಪರ್ ಆಗಿದೆ ಅಂತ ಹೇಳ್ಬೋದು. ನನಗಂತೂ ಹೆವಿ ಇಷ್ಟ ಆಗೋಯಿತು. ನೀಟಾಗಿ ಈಸಿಯಾಗಿ ಪ್ಲಗ್ ಆ್ಯಂಡ್ ಪ್ಲೇ. ಸೊ ಆರಾಮಾಗಿ ಕೂರುತ್ತಿದ್ದು, ನೀವೇನು ಎಕ್ಸ್ಟ್ರಾ ಇದು ಮಾಡಬೇಕು ಅಂತ ಏನಿಲ್ಲ. ಯಾಕಂದರೆ ನಿಮಗೆ ಡೌಟ್ ಇರ್ಬೋದು ಇದೇನು ಟೈಟಾಗಿದೆಯಾ ಇಲ್ವಾ ಅಂತ. ಇಲ್ಲಿ ನೋಡಿ ನೀಟಾಗಿ ಕೂತಿದೆ. ಸೊ ಎಷ್ಟು ಟೈಟಾಗಿ ಕೂತಿದೆ ಅಂದರೆ ಅಷ್ಟು ಟೈಟಾಗಿ ಕೂತಿದೆ ಇದು. ಸೊ ಇದರದ ಲಿಂಕ್ ಹಾಗೆ ನಾನು ಹೇಳ್ತಾ ಇದ್ದೀನಿ ಡಿಸ್ಕ್ರಿಪ್ಷನ್ ಇರುತ್ತೆ, ನೀವು ಚೆಕ್ಔಟ್ ಮಾಡ್ಕೊಳ್ಳಿ. ಇನ್ಮೇಲೆ ನಿಮ್ಮ ಮಾನ್ಸೂನ್ ವೇಡು ವಾಟರ್ ಪ್ರೂಫ್ ಆಗಿರುತ್ತೆ. ಇನ್ನೂ ಬೇಜಾನ್ ಬ್ಲಾಗ್ಸ್ನ ಮಾಡ್ಬೋದು, ನೀಟಾಗಿ ರೆಕಾರ್ಡ್ ಮಾಡ್ಬೋದು ಕಂಪ್ಲೀಟ್ ಜರ್ನಿನ ಅಂತಲೇ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಇನ್ಫಾರ್ಮೇಟಿವ್ ಆಗಿತ್ತು ಅನ್ಕೋತೀನಿ, ಇದು ನಿಮಗೆ ಕೂಡ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ನಿಮಗೆ ಅದು ಇಷ್ಟ ಆಗಿದ್ರೆ ಒಂದು ಲೈಕು, ಒಂದು ಕಮೆಂಟು, ಒಂದು ಶೇರು, ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ ಅಂತ ಹೇಳ್ತಾ ಮಾತು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ವಿಡಿಯೋಲಿ. ನಮಸ್ಕಾರ.